ಸ್ನ್ಯಾಕ್ಸ್ ಅಂತ ಹೇಳು. ಓಕೆ ಅಲ್ಲ ನಮ್ಮನೇಲಿ ಫ್ರಿಡ್ಜ್ ಅಥವಾ ರೆಫ್ರಿಜಿರೇಟರ್ನ ಯೂಸ್ ಮಾಡಲ್ಲ. ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮ ರಾಜಣ್ಣ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ ವೀಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾವು ಆಲ್ರೆಡಿ 18K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀವಿ. ಇನ್ನೊಂದು ವಿಷಯ ಅಂತ ಏನಪ್ಪ ಅಂತ ಹೇಳಿದ್ರೆ ನಾನು 18 kgs ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ಈ ಟೈಮ್ ಅಷ್ಟರಲ್ಲಿ. ಸೊ ದಟ್ಸ್ ಅಮೇಝಿಂಗ್. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾನು ಹೆಲ್ದಿಯಾಗಿ ಕೆಲವೊಂದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಇವಾಗ ಮಳೆಗಾಲ, ಚಳಿ ಆಗ್ತಾ ಇರುತ್ತೆ, ಏನಾದರೂ ತಿನ್ಬೇಕನ್ಸುತ್ತೆ, ಹೊರಗಡೆ ಹೋಗ್ಬಿಟ್ಟು ಏನಾದರೂ ಕುರುಕಲು ತಿನ್ಕೊಬರೋಣ ಅನಿಸುತ್ತೆ. ಬಟ್ ಅದು ಬೇಡ, ನಮಗೆ ಹೆಲ್ದಿಯಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಹೆಲ್ದಿ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಯಾವುದೇ ಥರ ಶುಗರ್, ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡಲ್ಲ, ಅಥವಾ ಯಾವುದೇ ಥರ ಫ್ರೈಡ್ ಐಟಮ್ಸ್ ಮಾಡಲ್ಲ. ಎವ್ರಿಥಿಂಗ್ ವಿಲ್ ಬಿ ಹೆಲ್ದಿ. ಆದಷ್ಟು ಹೆಲ್ದಿಯಾಗೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಹೆಲ್ದಿ ಅಂತ ಹೇಳ್ಬಿಟ್ಟು ಒಂದು ಗಾಡಿ ತಿಂದ್ಬಿಟ್ರೆ ಅದು ಕೂಡ ಅನ್ಹೆಲ್ದಿನೇ. ಅದೇನೋ ಹೇಳ್ತಾರಲ್ಲ, ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ಬಿಟ್ಟು. ಸೊ ಹೆಲ್ದಿ ಆದ್ರೂ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಕ್ಯಾಲರೀಸ್ ನೋಡ್ಕೊಂಡು ತಿನ್ನಬೇಕು. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನನಗೆ ಎಷ್ಟೊಂದು ಜನ ನಿಮ್ಮ ಮನೇಲಿ ಏನು ಗ್ರೋಸ್ರಿ ತರ್ತೀರಾ ತೋರಿಸಿ ಗ್ರೋಸ್ರಿ ಲಿಸ್ಟ್ ತೋರಿಸಿ ಅಂತ ಕೇಳ್ತಾ ಇರ್ತೀರಾ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ನಾವು ಗ್ರೋಸ್ರೀಸ್ನೆಲ್ಲ ಒಂದೇ ಸರಿ ಒಂದು ತಿಂಗಳಿಗೆ ಇಷ್ಟು ಬೇಕು ಅಂತೆಲ್ಲ ಯಾವತ್ತೂ ತಂದ್ಕೊಳ್ಳಲ್ಲ. ಯಾಕೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಾವು ಇರೋದೇ ಇಬ್ಬರು. ಆ್ಯಂಡ್ ನಾವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೊರಗಡೆ ಹೋಗ್ತಾ ಇರ್ತೀವಿ, ಎಲ್ಲಾದರೂ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಮನೆಗಳಿಗೆ ಹೋಗ್ತಾ ಇರ್ತೀವಿ, ನಮ್ಮ ಮನೆ ಅವಿನಾಶ್ ಮನೆಗೆ. ಸೊ ಹಾಗಾಗಿ ಈ ಥರ ಹೊರಗಡೆ ತಿರುಗಾಡ್ತಾ ಇರೋದ್ರಿಂದ ನಾವೇನಾದರೂ ತಿಂಗಳಿಗೆ ಇಷ್ಟು ಬೇಕು ಅಂತ ತರಿಸಿಟ್ಕೊಂಡ್ರೆ ಡೆಫಿನೆಟ್ಟಾಗಿ ಅದು ವೇಸ್ಟಾಗಿ ಹೋಗುತ್ತೆ. ಇನಿಷಿಯಲಿ ಮದುವೆ ಸ್ಟಾರ್ಟಿಂಗಲ್ಲಿ ಈ ಥರನೇ ಎಷ್ಟೊಂದು ಮಾಡಿದ್ದೀವಿ. ಸುಮ್ಮನೆ ಎಲ್ಲ ಹುಳ ಬರೋದು ಆ ಥರದವೆಲ್ಲ ಹಾಕ್ತಾ ಇರ್ತವೆ. ಹಾಗಾಗಿ ನಾವು ತಂದ್ಕೊಳ್ಳಲ್ಲ. ರೀಸೆಂಟಾಗಿ ಐ ಥಿಂಕ್ ಮೊನ್ನೆ ಸ್ವಲ್ಪ ದಿನದಿಂದ ರಿಲಯನ್ಸ್ಗೆ ಹೋಗಿದ್ವಿ. ಆವಾಗ ಈ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಬಂದಿದ್ದೆ. ಆ್ಯಂಡ್ ಕೆಲವೊಂದು ಆನ್ಲೈನಲ್ಲಿ ಕೂಡ ತರಿಸ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಡ್ರೈ ಫ್ರೂಟ್ಸು ಇವತ್ತು ಬೇಕಾಗಿರೋ ಅಡುಗೆಗೆ ನೋಡ್ಕೊಳ್ಳಿ. ಸೊ ಆಮೇಲೆ ಎಷ್ಟೊಂದು ಜನ ಪೀನಟ್ ಬಟರು ಹೇಗೆ ಮಾಡೋದು ಅಂತ ಕೇಳ್ತೀರಾ. ಇವತ್ತು ಫಸ್ಟ್ನೇ ರೆಸಿಪಿ ಬಂದುಬಿಟ್ಟು ಪೀನಟ್ ಬಟರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಪೀನಟ್ ಬಟರ್ನ ಆರಾಮಾಗಿ ಮಾಡಿಬಿಟ್ಟು ಎಲ್ಲಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಬ್ರೆಡ್ಡಿಗೆ ಯೂಸ್ ಮಾಡ್ಕೋಬೋದು, ಅಥವಾ ಏನಾದರೂ ನಿಮಗೆ ಆ್ಯಪಲ್ಗೆ ಪೀನಟ್ ಬಟರ್ ಹಾಕೊಂಡು ತಿನ್ಬೋದು, ಬನಾನಾಗೆ ಹಾಕೊಂಡು ತಿನ್ಬೋದು. ಒಂಥರ ಸಖತ್ತಾಗಿರುತ್ತೆ. ಸೊ ಪೀನಟ್ ಬಟರ್ ಅಂದರೆ ಇಷ್ಟ ಇರೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಒಂದ್ಸರಿ. ಸ್ಟೋರ್ ಬಾಟ್ ಒಂದ್ಸಲ ಜಾಸ್ತಿ ಶುಗರ್ನ ಆ್ಯಡ್ ಮಾಡಿರ್ತಾರೆ, ಕೆಲವೊಂದು ಶುಗರ್ ಆ್ಯಡ್ ಮಾಡ್ದಲೇ ಇರೋದು ಕೂಡ ಇರುತ್ತೆ. ಸೊ ನಾನಿಲ್ಲಿ ಯಾವುದೇ ಥರ ಶುಗರ್ ಎಲ್ಲ ಏನೂ ಹಾಕಲ್ಲ, ಹೆಲ್ದಿಯಾಗಿ ಮಾಡ್ತೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ. ಸೊ ನಾವಿಲ್ಲಿ ಫಸ್ಟು ಈ ಕಡಲೆ ಬೀಜನ ಹುರ್ಕೋಬೇಕಾಗತ್ತೆ. ನಾನೊಂದಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದೇನಕ್ಕೆ ಅಂದರೆ ಒಂದು ಬಂದು ಪೀನಟ್ ಬಟರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಏನು ಸ್ನ್ಯಾಕ್ಸಿಗೆ ಕ್ರಷ್ ಮಾಡಿಬಿಟ್ಟು ಪೀನಟ್ಸ್ನ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಹುರಿದಿಟ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹುರಿದು ಹಾಕ್ಕೋಬೋದು. ಇದೇನು ಇಷ್ಟೇ ಕ್ವಾಂಟಿಟಿನಲ್ಲಿ ಇರಬೇಕು ಅಂತೇನಿಲ್ಲ, ಅಂದಾಜು ಮೇಲೆ ಹಾಕ್ಕೋಬೋದು. ಫಸ್ಟು ಈ ಕಡಲೆ ಬೀಜನ ನೀಟಾಗಿ ಹುರ್ಕೊಬಿಡೋಣ. ಸೊ ನೀವು ನೋಡ್ಬೋದು, ಈ ಥರ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋಂಗೆ ಹುರ್ಕೋಬೇಕಾಗತ್ತೆ. ಇದನ್ನು ತೀರಾ ಒಂಥರ ಏನಂತಾರೆ, ಸ್ವೀಸ್ಬಿಟ್ರೆ ಚೆನ್ನಾಗಾಗಲ್ಲ, ನೋಡ್ಕೊಂಡು ಹುರ್ಕೊಳ್ಳಿ. ಅದಕ್ಕೆ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊತಾ ಹುರ್ಕೊತಾ ಇರಿ, ದಟ್ ಈಸ್ ಬೆಟರ್. ಅಥವಾ ನಿಮ್ಮ ಮನೇಲಿ ಏನಾದರೂ ಓವನ್ ಇದ್ದರೆ ಅದರಲ್ಲಿ ಕೂಡ ಆರಾಮಾಗಿ ರೋಸ್ಟ್ ಮಾಡ್ಕೋಬೋದಾಗತ್ತೆ ಇದನ್ನು, ಕಡಲೆ ಬೀಜನ. ಒಲೆ ಮೇಲಾದರೆ ಸ್ವಲ್ಪ ಹಿಂಸೆ ಕೆಲಸ ಹೇಳ್ಬೇಕಂದ್ರೆ. ಸೊ ಹುರ್ಕೊಳ್ಳೋಣ ಇದನ್ನೊಂದು ಸ್ವಲ್ಪ. ನೋಡ್ಬೋದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ ಕಡಲೆ ಬೀಜ ಎಲ್ಲ ಅಂತ ಹೇಳಿಬಿಟ್ಟು. ಇದನ್ನ ತಣ್ಣಗೆ ಮಾಡಿಬಿಟ್ಟು
ಇವಾಗ ಸಿಪ್ಪೆ ಎಲ್ಲ ತಕ್ಕೊಂಡ್ರೆ ಆಯಿತು. ಸಿಪ್ಪೆ ತೆಗೆಯೋದು ಈಸಿ, ಏನು ಕಷ್ಟ ಏನಿಲ್ಲ, ಸುಮ್ಮನೆ ಬಿಡಿಸ್ಕೋಬೋದಾರ. ಸೊ ನೀವು ನೋಡ್ಬೋದು ಇಲ್ಲಿ ಕಡಲೆ ಬೀಜನ ಈ ಥರ ಬಿಡಿಸ್ಕೊಂಬಂದು ಸಿಪ್ಪೆ ಎಲ್ಲ ತಕ್ಕೊಬಂದು ಇಟ್ಕೊಂಡಿದ್ದೀನಿ. ಈ ಥರ ಒಂದೊಂದು ಇದ್ದರೆ ನಡೆಯುತ್ತೆ, ಏನು ದೊಡ್ಡ ಪ್ರಾಬ್ಲಮ್ ಏನಾಗಲ್ಲ, ಅದನ್ನ ಏನು ತಲೆ ಕೆಡಿಸ್ಕೋಬೇಡಿ. ಈ ಥರ ಸಿಪ್ಪೆ ತಕ್ಕೊಂಬಂದು ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ನಾನು ಇಷ್ಟು ಚಿಕ್ಕ ಕಪ್ ತೊಗೊತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು ಒಂದು 2 ಕಪ್ ಅಥವಾ 3 ಕಪ್ ಆಗೋಷ್ಟು ನಾನು ಕಡಲೆ ಬೀಜ ತೊಗೊತೀನಿ. ನೀವು ನೋಡಿಕೊಂಡು ಹಾಕ್ಕೋಬೋದು. ಇದೇನು ಅಳತೆ ಇಷ್ಟೇ ಇರಬೇಕು ಅಂತ ಏನಿಲ್ಲ, ನೋಡ್ಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಹುರ್ಕೊಂಡು ಹಾಕ್ಕೋಬೋದು. ನನಗೆ ಐ ಥಿಂಕ್ 2 ಕಪ್ ಆದರೆ ಸಾಕಾಗುತ್ತೆ ಅನಿಸುತ್ತೆ. ಐ ಥಿಂಕ್ ನನಗೆ 2 ಕಪ್ ಸಾಕು, ಇಷ್ಟ ಆಗಿದೆ ನೀವು ನೋಡ್ಬೋದು. ಸೊ ನಾನು ಈ 2 ಕಪ್ನ ಇವಾಗ ಏನು ಪೀನಟ್ ಬಟರ್ ಆಗಿ ಮಾಡ್ಕೊತೀನಿ. ನೋಡ್ಬೋದು ಇಷ್ಟು ಒಂದು ಅರ್ಧ ಅಲ್ಲ, ಒಂದು 1/4 ಸ್ಪೂನಷ್ಟು ನಾನು ಉಪ್ಪು ತೊಗೊತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಿಮಗೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ಇವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ನಾನು ಯಾವ ಥರ ಗ್ರೈಂಡ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇಲ್ಲೆಲ್ಲ ನಾನು ಎಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ, ಏನು ಅನ್ಕೋಬೇಡಿ, ಎಲ್ಲದನ್ನು ಸೈಡಿಗೆ ತಗೊಂಬಂದು ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ. ಸೊ ಇವಾಗ ಇದು ಮಿಕ್ಸಿ, ಸೊ ಇವಾಗ ನಾನು ಹೆಂಗೆ ನೀವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸುಮ್ಮನೆ ಒಂದೇ ಸರಿ ನೀವು ಏನು ಈ ಮಿಕ್ಸಿ ಮಾಡೋಕ್ಕೆ ಹೋಗ್ಬಿಟ್ರೆ ಅದೊಂಥರ ನೀರು ಆಗಿಬಿಡುತ್ತೆ. ಇದನ್ನು ಪಲ್ಸ್ ಮೋಡಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಥರ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ಥರ ನೀವು ಏನು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದ್ರ ಟೆಕ್ಸ್ಚರ್ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಇದು ಕ್ರಂಚಿ ಆಗಿರೋ ಥರ ಪೀನಟ್ಸ್ ಬೇಕು ಅಂದರೆ ಅದನ್ನ ಒಂದೇ ಒಂದು ಚೂರು ಹಿಂಗೆ ಗ್ರೈಂಡ್ ಮಾಡ್ಕೊಬಿಟ್ಟು ಏನು ಪೀನಟ್ಸ್ನ ಅದನ್ನ ಸೈಡಿಗೆ ತೆಗೆದಿಟ್ಕೊಂಬಿಟ್ಟು ಆಮೇಲೆ ಪೀನಟ್ ಎಲ್ಲ ಇದಾದಮೇಲೆ ಹಾಕೋಬೋದು. ನಾನು ಬೇಕಾದ್ರೆ ಅದನ್ನೂ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಹೆಂಗಿದೆ ಅಂತ ಹೇಳ್ಬಿಟ್ಟು ಟೆಕ್ಸ್ಚರು ನೋಡಿ, ಈ ಥರ ಬರಬೇಕು. ಇಲ್ಲಾಂದರೆ ಫುಲ್ಲು ನೀರಾಗ್ಬಿಡುತ್ತೆ. ನೋಡಿಕೊಂಡು ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಪಲ್ಸ್ ಮೋಡಲ್ಲೇ ಮಾಡ್ಕೋಬೇಕಾಗುತ್ತೆ. ನೋಡಿ ಟೆಕ್ಸ್ಚರ್ ಚೇಂಜ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಮಿಕ್ಸಿ ಸುಟ್ಟೋಗ್ಬಿಟ್ರೆ ಕಷ್ಟ. ಆಮೇಲೆ ಇದಕ್ಕೆ ಬೇಕಂದರೆ ನೀವು ಏನು ಬೆಲ್ಲ, ಸಕ್ಕರೆ, ಹನಿ ಇದನ್ನು ಹಾಕೋಬೋದು. ಬಟ್ ನನಗೆ ಹಾಕೊಳ್ಳೋಕೆ ಇಷ್ಟ ಇಲ್ಲ, ನನಗೆ ಹಾಗೆ ತಿಂದೆ ಅಭ್ಯಾಸ ಇದೆ. ಸೊ ಹಾಗಾಗಿ ನಿಮಗೆ ಮೋಸ್ಟ್ಲಿ ಇಷ್ಟ ಆಗ್ದಲೇ ಇರ್ಬೋದು. ಈ ಬೆಲ್ಲ ಸಕ್ಕರೆ ಎಲ್ಲ ಹಾಕ್ದಲೇ ಇದ್ದರೆ ನಿಮಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ನೀವು ಡೆಫಿನೆಟಾಗಿ ಜೇನುತುಪ್ಪ ಅಥವಾ ಬೆಲ್ಲನ ಯೂಸ್ ಮಾಡಿಕೊಂಡು ನೋಡ್ಬೋದು. ಅಥವಾ ಡ್ರೈ ಡೇಟ್ಸ್ ಪೌಡರ್ ಅಂತ ಬರುತ್ತೆ, ಅದನ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇಷ್ಟೇ ಪೀನಟ್ ಬಟರ್ ಅಂದರೆ ಏನು ಜಾಸ್ತಿ ಇಲ್ಲ, ಇನ್ನೊಂದು ಸ್ವಲ್ಪ ರುಬ್ಕೋಬೇಕು. ಅಷ್ಟು ಮಾಡಿಕೊಂಡ್ರೆ ಹಾಗೆ ಹೋಯ್ತು. ಇದನ್ನು ನೀವು ಬ್ರೆಡ್ಡಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೇ ನಿಮಗೆ ವಿತೌಟ್ ಸ್ವೀಟ್ನರ್ ಇಷ್ಟ ಆಗಲ್ಲ ಅಂದರೆ ಸಕ್ಕರೆ ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ ನೀರಾಗುತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ನೀರಾಗುತ್ತೆ ಅಂದರೆ ಪಲ್ಸ್ ಮೋಡಲ್ಲಿ ಅವರು ಗ್ರೈಂಡ್ ಮಾಡ್ದಲೆ ಈ ಥರ ಗ್ರೈಂಡ್ ಮಾಡ್ದಲೆ ಸುಮ್ಮನೆ ಒಂದೇ ಸರಿ ರುಬ್ಬಿಟ್ರೆ, ನಾರ್ಮಲಿ ನಾವು ಮಿಕ್ಸಿಲಿ ಹೆಂಗೆ ರುಬ್ತೀವೋ ಹಂಗೆ ರುಬ್ಬಿದ್ರೇ ಆ ಥರ ನೀರಾಗೋದು. ಈ ಥರ ಪಲ್ಸ್ ಮೋಡಲ್ಲಿ ಹಾಕಿ ರುಬ್ಕೊಳ್ಳಿ, ಎಂಥ ನೀರು ಆಗಲ್ಲ, ಏನಾಗಲ್ಲ, ಚೆನ್ನಾಗಿರುತ್ತೆ. ನೋಡಿ ಇದು ಪರ್ಫೆಕ್ಟ್ ಪೀನಟ್ ಬಟರ್ ಅಂದರೆ. ನೋಡ್ಬೋದು ಎಷ್ಟು ಗಟ್ಟಿಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇವಾಗ ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿ ಇಟ್ಕೊಬಿಡೋಣ, ಅಪ್ಪಿತಪ್ಪಿ ಉಳ್ಕೊಂಡ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು.
ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಂಗೆ ಎಷ್ಟೊಂದು ಜನ ಈ ಕ್ವಶನ್ನ ಕೇಳ್ತಾನೆ ಇರ್ತೀರಾ. ನಿಮಗೆ ಗೊತ್ತಿರ್ಬೋದು, ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮನೇಲಿ ಫ್ರಿಡ್ಜ್ ಅಥವಾ ರೆಫ್ರಿಜಿರೇಟ್ರನ್ನ ಯೂಸ್ ಮಾಡಲ್ಲ. ಸೊ ಇದೇ ಕ್ವಶನ್ ನನಗೆ ಬರ್ತಾ ಇರುತ್ತೆ, ನೀವು ಯಾಕೆ ಯೂಸ್ ಮಾಡಲ್ಲ ಅಂತ. ಅಂಥ ದೊಡ್ಡ ರೀಸನ್ಸ್ ಎಲ್ಲ ಏನಿಲ್ಲ, ಕೆಲವೊಂದು ಸಿಂಪಲ್ ರೀಸನ್ಸ್ ಇದ್ದಾವೆ. ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್, ನನ್ನ ಹಸ್ಬೆಂಡಿಗೆ ಫ್ರಿಜ್ಜಲ್ಲಿಟ್ಟು ತಿನ್ನೋದು ಇಷ್ಟ ಆಗಲ್ಲ. ಆ್ಯಂಡ್ ಇನ್ನೊಂದು ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಫ್ರಿಜ್ ತಂದುಬಿಟ್ರೆ ನಾವು ಫ್ರಿಜ್ಗೆ ರೂಢಿ ಆಗಿಬಿಡ್ತೀವಿ. ಅದರಲ್ಲಿ ಇವತ್ತಿಂದೆಲ್ಲ ಅಡುಗೆನ ಉಳಿದಿದ್ದೆಲ್ಲ ಅದರಲ್ಲಿ ಇಡೋದು, ನಾಳೆ ಮತ್ತೆ ಅದನ್ನೇ ತಿನ್ನೋದು, ತಂಗ್ಳು ತಿನ್ನೋದು, ಅದೇನೋ ಒಂಥರ ನಮ್ಗೆ ಇಷ್ಟ ಇಲ್ಲ. ಇಬ್ಬರಿಗೂ ಅಷ್ಟೇ. ನಾವು ಯೂಶ್ವಲಿ ಎಲ್ಲದನ್ನು ಫ್ರೆಶ್ ಆಗೇ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಸರಿ ಆಗದಲ್ಲೇ ಇರ್ಬೋದು, ಬಟ್ ಆದಷ್ಟು ಟ್ರೈ ಮಾಡ್ತೀವಿ. ನಮಗೆ ಇವತ್ತಿನ ಊಟ ನಾಳೆಗೆ ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗಲ್ಲ. ಸೊ ಫ್ರಿಜ್ ತಂದರೆ ಅದೊಂಥರ ರೂಢಿ ಆಗಿಬಿಡುತ್ತೆ. ಬಿಡು, ಉಳ್ದೈತಲ್ವ, ಇಡೋಣ ಬಿಡು ಅನ್ನೋ ಥರ. ಬಟ್ ಇವಾಗ ನಮಗೇನಪ್ಪ ಅಂತ ಹೇಳಿದ್ರೆ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡಿರ್ತೀವಿ. ನಾವು ನಾಳೆಗೆ ಅಂತ ಯಾವುದನ್ನು ಕ್ಯಾರಿ ಮಾಡಲ್ಲ. ರೇರ್ ಕೇಸು ಎಲ್ಲೋ ಮಟನ್ ಸಾರು, ಕೋಳಿ ಸಾರು ಉಳ್ಕೊಂಡ್ರೆ ತಿನ್ಬೋದಷ್ಟೇ. ಅದು ರೇರ್ ಅಂದರೆ ರೇರ್ ಕೇಸು. ನಾವೇನು ಯೂಶಲಿ ಕ್ಯಾರಿ ಮಾಡಲ್ಲ. ಈ ಫ್ರಿಜ್ ತಂದರೆ ಅದೊಂಥರ ಅಭ್ಯಾಸ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮಮ್ಮ ಅವರು ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಮ್ಮ ಮನೇಲೇನು ಫ್ರಿಜ್ ಇರಲಿಲ್ಲ. ರೀಸೆಂಟ್ ವರ್ಷಗಳಿಂದ ತರಿಸ್ಕೊಂಡಿರೋದಷ್ಟೇ. ಅವರು ಕೂಡ ಒಂಥರ ಫ್ರೆಶ್ ಆಗಿ ಮಾಡಿ ಮಾಡಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನನಗೆ. ಅದರಿಂದ ನನಗೊಂಥರ ಏನೋ ಒಂಥರ ಫ್ರೆಶ್ ಆಗಿ ತಿನ್ನೋದೇ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ತರಕಾರಿಗಳೆಲ್ಲ ಈಸಿಯಾಗಿ ಇಲ್ಲೇ ಸಿಕ್ಬಿಡುತ್ತೆ. ಆರಾಮಾಗಿ ಹೋಗಿ ಇಲ್ಲೇ ತಂದ್ಕೊಬಿಡ್ಬೋದು. ಅದಕ್ಕೆ ನಾವು ಅದನ್ನ ತಗೊಬಂದು ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆಗೆ ಯೂಸ್ ಮಾಡಿಕೊಂಡು ಅವಶ್ಯಕತೆ ಇಲ್ಲ ಅನಿಸುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಏನೋ ಫ್ರಿಜ್ಜಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ದೊಡ್ಡದಾಗೇ ಇದೆ ಆಯಿತಾ, ಬಟ್ ಸ್ಟಿಲ್ ನಮ್ಗೊಂಥರ ಫ್ರಿಜ್ಜನ್ನು ತಂದಿಟ್ಟರೆ ಅದೊಂದು ಬೇರೆ ಜಾಗ ಆಕ್ಯುಪೈ ಮಾಡ್ಕೊಳುತ್ತೆ. ನಮಗೊಂಥರ ಖಾಲಿ ಸ್ಪೇಸ್ ಇರೋದಿಷ್ಟ. ಎಲ್ಲ ಒಂದಷ್ಟು ತುಂಬಿಕೊಂಡು ಒಂಥರ ಗಜಿಬಿಜಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನೀವು ನಮ್ಮ ಮನೆ ನೋಡಿರ್ಬೋದು, ನಮ್ಮ ವೀಡಿಯೋಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಮ್ಮ ಮನೆ ಎಷ್ಟು ಲಿಮಿಟೆಡಾಗಿ ಇಟ್ಕೊಂಡಿದ್ದೀವಿ ಅಂದರೆ, ತುಂಬಾ ಮಿನಿಮಲ್ ಥಿಂಗ್ಸ್ನ ಇಟ್ಕೊಂಡಿದ್ದೀವಿ. ಸೊ ಆ ಫ್ರಿಜ್ ಬೇರೆ ಬಂದರೆ ಅದೊಂದಕ್ಕೂ ಬೇರೆ ಜಾಗ ಅಂತೇಳ್ಬಿಟ್ಟು ಅದೊಂದು ರೀಸನ್ ಬೇರೆ. ಒಟ್ಟಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ತಂದಿಲ್ಲ. ಮೇ ಬಿ ಇದುವರೆಗೂ ಆಲ್ಮೋಸ್ಟ್ 3.5 ಇಯರ್ಸ್ ಆಯಿತು ಮದುವೆ ಆಗಿ. ಇದುವರೆಗೂ ನಾವು ಫ್ರಿಜ್ ಇಲ್ದೇ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ನಮಗೆ ಕಷ್ಟ ಅನಿಸಿದ್ರೆ, ತುಂಬಾ ಕಷ್ಟ ಆಗ್ತಾಯಿದೆ, ನಮಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ಅನಿಸಿದ್ರೆ, ಮಕ್ಕಳು ಆದಮೇಲೆ ಅಥವಾ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮೋಸ್ಟ್ಲಿ ಆ ಟೈಮಲ್ಲಿ ಏನಾದರೂ ತರ್ಬೋದು. ಅದು ಬಿಟ್ಟರೆ ಏನು ನಮಗೆ ತರಬೇಕು ಅಂತ ಅನಿಸಿಲ್ಲ. ನಂಗೆ ಕೆಲವೊಂದು ಸರಿ ಅನಿಸುತ್ತೆ, ಕೆಲವೊಂದು ಸರಿ ಫ್ರೀಸ್ ಮಾಡಬೇಕು, ಚಾಕ್ಲೇಟ್ಸ್ ಮಾಡಬೇಕು ಅನಿಸಿದಾಗ ಬೇಕು ಅನಿಸುತ್ತೆ. ಬಟ್ ಸ್ಟಿಲ್ ಅದಕ್ಕೋಸ್ಕರ ಏನು ಮಾಡೋದಕ್ಕೆ ಫ್ರಿಜ್ಜು ಅಂತ ಹೇಳ್ಬಿಟ್ಟು ನಾವು ತಂದ್ಕೊಂಡಿಲ್ಲ ಅಷ್ಟೇ. ಅದು ಬಿಟ್ಟರೆ ದೊಡ್ಡ ರೀಸನ್ ಅಂತ ಏನಿಲ್ಲ. ಜಸ್ಟ್ ನಮಗೆ ಅದರಲ್ಲಿ ಇಟ್ಕೊಂಡು ತಿನ್ನೋದು, ತಣ್ಣಗಿರೋದು ತಿನ್ನೋದು ಇಷ್ಟ ಇಲ್ಲ. ಅಷ್ಟು ಬಿಟ್ಟರೆ ದೊಡ್ಡ ರೀಸನ್ ಏನಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಎನರ್ಜಿ ಬಾರ್ನ ಮಾಡ್ತಾಯಿದ್ದೀನಿ. ನೀವು ಯೂಶ್ವಲಿ ನೋಡ್ಬೋದು, ಈ ಎನರ್ಜಿ ಬಾರ್ಸ್ ಎಲ್ಲ ಅಂಗಡಿಗಳಲ್ಲಿ ಎಷ್ಟು ಕಾಸ್ಟ್ಲಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿದ್ರೆ, ನೀವು ಯೂಶ್ವಲಿ ಜಿಮ್ಗೆ ಹೋಗೋರಾದರೆ ಅಥವಾ ಹೆಲ್ದಿ ಫ್ರೀಕ್ಸ್ ಆದರೆ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಸಖತ್ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಆ ಎನರ್ಜಿ ಬಾರಲ್ಲಿ ಡೆಫಿನೆಟ್ಟಾಗಿ ನಾವು ಹಾಕುವಂಥ ಐಟಮ್ಸ್ ಎಲ್ಲ ಅಂತೂ ಇರಲ್ಲ. ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟು ನೀವು ತಗೊತಾ ಇರ್ತೀರ, ಅಂದರೆ ಸ್ವಲ್ಪ ಹಾಕಿರೋದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ತಗೊತಾ ಇರ್ತೀರ. ಸೊ ನಾನಿಲ್ಲಿ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಪ್ರೈಸ್ ಕೂಡ ಬೀಳುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅವ್ರು ಮಾಡೋದಕ್ಕಿಂತ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ಇವಾಗ ಎನರ್ಜಿ ಬಾರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಡ್ರೈ ಫ್ರೂಟಿಂದ ಮಾಡೋದ್ರಿಂದ ಒಳ್ಳೆ ಎನರ್ಜಿ ಕೊಡುತ್ತೆ. ನೀವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ಮಕ್ಕಳುಗಳಿಗೆ ಒಂದು ಚಿಕ್ಕ ಎನರ್ಜಿ ಬಾರ್ನ ಅವ್ರ ಬಾಕ್ಸ್ಗಳು ಹಾಕಿ ಕಳಿಸ್ಬೋದು. ಅಥವಾ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದರೆ ನಿಮಗೆ ಮಧ್ಯದಲ್ಲಿ ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿದ್ರೆ, ಈ ಥರದನ್ನ ಏನೋ ಪರ್ಸಲ್ಲಿ ಇಟ್ಕೊಂಡು ಹೋಗಿದ್ರೆ, ಹೊರಗಡೆ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಡೆಫಿನೆಟಾಗಿ ಒಂದು ತಿನ್ಕೊಂಡ್ರೆ ಇನ್ಸ್ಟೆಂಟ್ ಎನರ್ಜಿ ಸಿಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ನೀವು ಹೊರಗಡೆ ಆಳು ಮುಳು ತಿನ್ನೋದನ್ನು ಕಡಿಮೆ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದಿಸ್. ಒಂದು ಪಾತ್ರೆ ತೊಗೊತಾ ಇದ್ದೀವಿ. ಸೊ ಈ ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳೋಣ. ಸೊ ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹಸು ಇತ್ತು. ನಮ್ಮ ಮನೇಲಿ ಏನಾಗ್ಬಿಟ್ಟಿದೆ ಅಂದರೆ, ಲಾಸ್ಟ್ 1 ಇಯರ್ 2 ಇಯರಿಂದ 2 ಹಸು ಸತ್ತೋದ್ವು, 3-4 ನಾಯಿಗಳು ಸತ್ತೋದ್ವು. ಐ ಡೋಂಟ್ ನೋ ವೈ ಅಂತ. ಅಮ್ಮನ ಮನೆಯಲ್ಲಿ
ಸೊ ಇದೇ ಥರ ಆಗ್ತಾ ಇದೆ. ರೀಸನ್ ಗೊತ್ತಿಲ್ಲ ಏನಕ್ಕೆ ಅಂತ. ಏನೋ ಒಂದು ಚಿಕ್ಕ ಕಾರಣಗಳಿಂದ ನಮ್ಮ ಮನೇಲಿರೋ ಪ್ರಾಣಿಗಳು ಸತ್ತೋಗ್ತಾ ಇದ್ದಾವೆ. ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಮ್ಮಮ್ಮ ಅಂತೂ ಹಸುಗಳನ್ನ ತುಂಬಾ ಇಷ್ಟಪಟ್ಟು ಸಾಕಿರುತ್ತೆ. ಹಸು ಕರು ನಾಯಿಗಳನ್ನೆಲ್ಲ ನಮ್ಮಮ್ಮ ಅಷ್ಟು ಆಸೆ ಮಾಡಿ ಸಾಕ್ತಾರೆ. ನಮ್ಮ ಮನೆಗೆ ಬರಲ್ಲ. ಹಸು ನೋಡ್ಕೋಬೇಕು, ನಾಯಿ ಇರ್ತವೆ, ಅವಕ್ಕೆ ಏನೋ ಮೇವು ಹಾಕಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಈ ತುಪ್ಪ ಬಂದು ನಮ್ಮ ಸತ್ತೋದಂಥ ಹಸುದೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು ಅಂತ ಹೇಳಿದ್ರು ಅಂತ ಅಂದ್ಕೊಂಡಿದ್ದೀವಿ. ಬಟ್ ರೀಸನ್ ಗೊತ್ತಿಲ್ಲ. ಕುಂತಿದ ಹತ್ರನೇ ಅದು ಬಿದ್ದೋಗ್ಬಿಟ್ಟಿದೆ. ಏನೂ ಮಾಡೋಂಗಿಲ್ಲ. ಸೊ ಓಕೆ, ಇವಾಗ ತುಪ್ಪ ಹಾಕಿದ್ದೀನಲ್ವಾ, ಇವಾಗ ನೋಡ್ಬೋದು ನಾನಿಲ್ಲಿ ಬಾದಾಮಿ ಹಾಕ್ಕೊತಾ ಇದ್ದೀನಿ. ನಾನು ಏನಪ್ಪ ಅಂತ ಹೇಳಿದ್ರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಇಟ್ಕೊತೀನಿ. ಕೆಲವೊಂದಕ್ಕೆ ಅದರ್ ಏನು ಸ್ನ್ಯಾಕ್ಸ್ಗೂ ಬೇಕಾಗತ್ತೆ. ಸುಮ್ಮನೆ ಜಾಸ್ತಿ ಹುರಿದು ಇಟ್ಕೊತಾ ಇದ್ದೀನಿ. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ಹಾಕೋಬೋದು. ನಾನು ಎಷ್ಟೆಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ. ನಾನಿಲ್ಲಿ ಇದು 2 ಕಪ್ ಆಗೋಷ್ಟು ಬಾದಾಮಿ ತಗೊಂಡಿದ್ದೀನಿ. ನೋಡ್ಬೋದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬಾದಾಮಿನ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಸಿಗುತ್ತೆ. ಫುಲ್ಲು ಒಂದೊಂದು ಹಾಕೋದಕ್ಕಿಂತ ಏನು ಎನರ್ಜಿ ಬಾರ್ಸಲ್ಲಿ ಈ ಥರ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾನು ಇಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಾನು ಗೋಡಂಬಿ ಆದಷ್ಟು ಕಡಿಮೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಗೋಡಂಬಿ ಇದ್ದಿದ್ದು ಜಾಸ್ತಿ ಫ್ಯಾಟು. ಬಟ್ ಆದರೂ ಒಂಥರ ಗೋಡಂಬಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಈ ಡ್ರೈ ಫ್ರೂಟ್ ಹೌಸ್ ಅಂತ ಒಂದು ಬರುತ್ತೆ, ಗೊತ್ತಾ ನಿಮಗೆ? ಸೊ ಅವಿನಾಶು ಅದ್ರಲ್ಲಿ ತರಕ್ಕೆ ಇಷ್ಟಪಡ್ತಾರೆ ಈ ಡ್ರೈ ಫ್ರೂಟ್ಸ್ ಎಲ್ಲ. ಅದು ತುಂಬಾ ಕಾಸ್ಟ್ಲಿ, ಅಂದರೆ ಸಖತ್ ಕಾಸ್ಟ್ಲಿ. ಲೈಕ್ ಬಾದಾಮಿ ಲಿಟ್ರಲಿ 3,000 ರೂಪಾಯಿ 4,000 ರೂಪಾಯಿ kg ಅಷ್ಟು ಕಾಸ್ಟ್ಲಿ ಇರುತ್ತೆ. ನನಗೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಥರದ್ದು ಮಾಡಬೇಕಂದ್ರೆ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೊಬಂದು ಮಾಡೋಕ್ಕೆ ಒಂಥರ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಇರೋದನ್ನೇ ತರಿಸ್ಕೊತೀನಿ. ನಿಮಗೆ ಗೊತ್ತಿರ್ಬೋದು ಈ ವಾಲ್ನಟ್ಸ್ ಎಲ್ಲ ಎಷ್ಟು ಒಳ್ಳೆಯದು ಹೆಲ್ದಿಗೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಗುಡ್ ಸೋರ್ಸ್ ಆಫ್ ಪ್ರೋಟೀನು, ಗುಡ್ ಸೋರ್ಸ್ ಆಫ್ ಫ್ಯಾಟ್. ಗುಡ್ ಸೋರ್ಸ್ ಆಫ್ ಫ್ಯಾಟು. ಸೊ ಈ ವಾಲ್ನಟ್ಸ್ನ ಕೂಡ ಹಾಕ್ಕೊತಾ ಇದ್ದೀನಿ. ವಾಲ್ನಟ್ಸ್ ಅಂದರೆ ಕನ್ನಡದಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ. ವಾಲ್ನಟ್ಸ್ನ ಯಾರೋ ಲಾಸ್ಟ್ ಟೈಮು ವಾಲ್ನಟ್ಸ್ ಅಂತಲೇ ಅಂತಾರೆ ಅಂತ ಕಮೆಂಟ್ ಮಾಡಿದರು. ನನಗೆ ಗೊತ್ತಿಲ್ಲ ವಾಲ್ನಟ್ಸ್ನ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಾಲ್ನಟ್ಸ್ನ ಕನ್ನಡದಲ್ಲಿ ಏನಂತಾರೆ ಅಂತ. ನೋಡ್ಬೋದು ಇಷ್ಟು ವಾಲ್ನಟ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನು ಪಿಸ್ತಾ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಇದರಲ್ಲೇನು ನಾನು ಇಷ್ಟೇ ಅಳತೆ ಅಂತ ಆಗ್ತಿಲ್ಲ, ಆಯಿತಾ? ನೀವು ಬೇಕಾದರೆ ನಾನು ಅಳತೆ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಅಳತೆ ತೊಗೊಂಡು ಕೂಡ ಮಾಡ್ಕೋಬೋದು. ಬಟ್ ಐ ಫೀಲ್ ಏನು ಗೊತ್ತಾ, ಇದಕ್ಕೆಲ್ಲ ಏನು ದೊಡ್ಡ ಅಳತೆ ಎಲ್ಲ ಏನೂ ಬೇಕಾಗಿಲ್ಲ. ಯಾವುದೇ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ನನ್ನ ಉದ್ದೇಶ. ಸೊ ಇದು ಬಂದು ವಾಟರ್ ಮೆಲನ್ ಸೀಡ್ಸು. ಎಲ್ಲದನ್ನು ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಹುರ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಏನು ಗೊತ್ತಾ, ಹೌದು ಡ್ರೈ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಬಟ್ ನಾವು ಎಷ್ಟೊಂದು ಸರಿ ಎಷ್ಟೋ ದುಡ್ಡನ್ನೆಲ್ಲ ಏನೇನಕ್ಕೋ ಖರ್ಚು ಮಾಡಿರ್ತೀವಿ. ಒಂದು ಹೋಟ್ಲಿಗೆ ಹೋದರೆ 2,000-3,000 ಖರ್ಚಾಗುತ್ತೆ. ಬೇಡಪ್ಪ, ಏನೇನೋ ಹಬ್ಬ ಮಾಡಬೇಕು ಅಂದರೆ ಈ ಬೆಲ್ಲ, ಇದು ಏನು ಒಬ್ಬಿಟ್ಟು, ಇದಕ್ಕೆ ಬೇಕಾದೆಲ್ಲ ಸಾಮಾನು ತರೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ. ನಮ್ಮ ಹೆಲ್ತಿಗೆ ಅಂತ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಏನೋ ಹೊರ್ಗಡೆ ಹೋಗಿ ಏನೋ ಒಂದು ತಿನ್ಕೊಂಬರೋದಕ್ಕಿಂತ ಈ ಥರ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಟ್ರೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ಹೆಲ್ದಿ ಅಭ್ಯಾಸನ ಅಳವಡಿಸ್ಕೋತಾರೆ ಅನ್ನೋದು ನನ್ನ ಉದ್ದೇಶ. ಅಂದರೆ ನಮ್ಮನೇಲಿ ಯಾರೂ ಮಕ್ಕಳಿಲ್ಲ, ನಮಗೇನೆ ಹೆಲ್ದಿಯಾಗಿರಲಿ ಅನ್ನೋದು ನನ್ನ ಉದ್ದೇಶ. ಸೊ ಈ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ಹುರ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಇಟ್ಕೊಂಡು ಸೀದೋಗ್ಬಿಟ್ರೆ ಚೆನ್ನಾಗಾಗಲ್ಲ. ಈ ಡೇಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಒಂದಿಷ್ಟು ಡೇಟ್ಸ್ನ ನಾನು ನೆನೆಸ್ತೀನಿ. ಐ ಥಿಂಕ್ ಈ ಡ್ರೈ ಫ್ರೂಟ್ಸ್ ಆಗಿದೆ ಅನಿಸುತ್ತೆ, ಸಾಕು. ಇದನ್ನು ನಾವು ಸೈಡಿಗೆ ಎತ್ತಿಟ್ಕೋಬೋದು ಅಥವಾ ಇಲ್ಲೇ ಆಫ್ ಮಾಡಿ ಸೈಡಿಗೆ ಇಡ್ತೀನಿ.
ತುಂಬ ಜಾಸ್ತಿ ಹುರಿದ್ರೂ ಸೀದೋಗ್ಬಿಡುತ್ತೆ ಮತ್ತು ಚೆನ್ನಾಗಾಗಲ್ಲ. ಸ್ವಲ್ಪ ಇದಾದರೆ ಸಾಕು. ಇದು ಸೈಡಿಗೆ ಎತ್ತಿಟ್ಟಿರ್ತೀನಿ, ಆಮೇಲೆ ಯೂಸ್ ಮಾಡಿಕೊಂಡ್ರೆ ಆಯಿತು. ಈ ಸೈಡಿಗೆ ಇದ್ಬಿಡ್ಲಿ, ನಾನು ಸುಟ್ಕೊಳ್ಳೋದು ಜಾಸ್ತಿ. ಸೊ ಇವಾಗ ಡೇಟ್ಸ್ ತೊಗೊಂಡಿದ್ದೀನಿ ಒಂದಿಷ್ಟು. ಇದನ್ನ ನಾನು ಏನು ಗೊತ್ತಾ, ನಿಮಗೆ ಡೇಟ್ಸು ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಡೇಟ್ಸ್ನ ಹಾಕೋಬೋದು. ನಾನಿಲ್ಲಿ ಕಡಿಮೆ ಡೇಟ್ಸ್ನ ತೊಗೊತಾ ಇದ್ದೀನಿ. ಬಿಕಾಸ್ ನನಗೆ ನಮ್ಮನೆಯಲ್ಲಿ ನಾವು ಜಾಸ್ತಿ ಏನು ಸ್ವೀಟಿಶ್ ಆಗಿರಬೇಕು ಅಂತ ಇಷ್ಟಪಡಲ್ಲ. ನೀವು ನೋಡ್ಕೊಂಡು ತಗೋಬೋದು. ಇದೆಲ್ಲ ಫಸ್ಟು ಡೇಟ್ಸ್ದು ಬೀಜ ಬಿಡಿಸ್ಬಿಡ್ತೀನಿ. ಸೊ ನೋಡ್ಬೋದು ನಾನು ಇಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಸೊ ಇದು ಬಂದು ನಾನು ಈ ಎನರ್ಜಿ ಬಾರ್ನ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊತೀನಿ. ಜಾಸ್ತಿ ಏನಾದರೂ ಆದರೆ ತೆಗೆದಿಟ್ಕೊತೀನಿ. ಇಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಎಷ್ಟು ಅಂತ ಹೇಳ್ಬೋದು ನಾನು ನಿಮಗೆ ನೋಡಿ. ಸೀಡ್ಸ್ ಎಲ್ಲ ತೆಗೆದ್ರೆ ಒಂದು ಇಷ್ಟ ಆಗುತ್ತೆ, ನೀವು ನೋಡ್ಕೋಬೋದು. ಒಂದು ಕಪ್ಪಲ್ಲ 1.5 ಕಪ್ಪಷ್ಟು ಡೇಟ್ಸ್ ಅಂತ ಅನ್ಕೋಬೋದು. ಸೊ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ನೆನೆಸಿ ಇಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ನೆನ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ನಾನು ನೆಕ್ಸ್ಟ್ ಇಲ್ಲಿ ಓಟ್ಸ್ನ ಹುರ್ಕೋಬೇಕು. ಇದೊಂದು ಓಟ್ಸ್ ಅಲ್ಲ, ಇದು ಮ್ಯೂಸ್ಲಿ ಆಯಿತಾ. ಬ್ಯಾಗೀಸ್ ಅಂತ ಹೇಳ್ಬಿಟ್ಟು ಈ ಬ್ರ್ಯಾಂಡಿಂದ ಮ್ಯೂಸ್ಲಿ ತರಿಸಿದ್ದೆ. ನಮಗೊಂಚೂರು ಇಷ್ಟ ಆಗಿಲ್ಲ. ಅದು ಎಷ್ಟೊಂದು ದಿನದಿಂದ ಅಲ್ಲೇ ಬಿದ್ದು ವೇಸ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಓಟ್ಸ್ ಬದಲು ನಾನಿಲ್ಲಿ ಮ್ಯೂಸ್ಲಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇದೆಷ್ಟು ಮ್ಯೂಸ್ಲಿ ಇದೆ ಇದನ್ನು ಅಷ್ಟೂ ಹಾಕ್ಕೊತಾ ಇದ್ದೀನಿ. ಫಸ್ಟು ಹುರಿದಿಟ್ಕೊಳ್ಳೋಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನಾನು. ಲಾಸ್ಟಿಗೆ ನಿಮಗೆ ಮೆಷರ್ಮೆಂಟ್ಸ್ ಎಲ್ಲ ತೋರಿಸ್ತೀನಿ. ಇದೊಂಥರ ಎಂಥ ಡಬ್ಬ ಮ್ಯೂಸ್ಲಿ ಅಂದರೆ ಬರೀ ಓಟ್ಸೇ ಇದೆ, ಇದರಲ್ಲಿ ಮ್ಯೂಸ್ಲಿ ಥರನೇ ಇಲ್ಲ. ತುಂಬ ಕೆಟ್ಟದಾಗಿತ್ತು ಈ ಮ್ಯೂಸ್ಲಿ. ಅದಕ್ಕೋಸ್ಕರ ನಾವು ಯೂಸೇ ಮಾಡ್ಕೊಂಡಿಲ್ಲ. ಸ್ವಲ್ಪ ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋರು ತುಪ್ಪನ ಹಾಕ್ಕೊಂಡೆಲ್ಲ ಇದ್ದರೂ ನಡೆಯುತ್ತೆ. ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಅದು ಡ್ರೈ ಫ್ರೂಟ್ಸ್ನ ಹೆಂಗೆ ಹುರ್ಕೊಂಡ್ವಿ ನೋಡಿ ಅದೇ ಥರ. ಸೊ ಇಷ್ಟು ಸಾಕು, ನೀವು ನೋಡ್ಬೋದು. ಇದು ಹುರಿದಿದೆ ಅಂದರೆ ರೋಸ್ಟ್ ಆಗಿದೆ. ಸೊ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಸೊ ಹಾಗೆ ನಾನಿಲ್ಲಿ ದ್ರಾಕ್ಷಿ ಮತ್ತು ಡ್ರೈಡ್ ಬೆರೀಸ್ ಏನಿರುತ್ತೆ ಅದನ್ನ ಹುರ್ಕೊತಾ ಇದ್ದೀನಿ. ಸ್ವಲ್ಪ 1 ಕಪ್ ಆಗೋಷ್ಟು ಹುರ್ಕೊತಾ ಇದ್ದೀನಿ. ಸೊ ಇದಾಗಿದೆ, ನೀವು ನೋಡ್ಬೋದು. ಜಾಸ್ತಿ ಏನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ತುಪ್ಪದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹುರ್ಕೊಂಡೆ. ಸೊ ಇವಾಗ ಈ ಡ್ರೈ ಫ್ರೂಟ್ ಬಾರ್ನ ಯೂಸ್ ಮಾಡೋದಕ್ಕೆ ಪೀನಟ್ ಬಟರ್ನ ಕೂಡ ಯೂಸ್ ಮಾಡೋದ್ರಿಂದ ನಾನು ಅದೇ ಮಿಕ್ಸಿ ಜಾರ್ಗೆ ಈ ಡೇಟ್ಸ್ ಏನಿದೆ ಆವಾಗಲೇ ನೆನೆಸಿಟ್ಟಿರೋ ಡೇಟ್ಸು ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಡೇಟ್ಸ್ನ 1.5 ಕಪ್ ಅಂತ ಅನ್ಕೋಬೋದು. ನಿಮಗೆ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಬೇಕಾದರೆ ಡೇಟ್ಸ್ನ ಜಾಸ್ತಿ ತೊಗೋಬೋದು. ಸೊ ನಾನು ಇದೇ ನೀರನ್ನ ಯೂಸ್ ಮಾಡ್ಕೊತೀನಿ. ಸೊ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬರೋಣ. ಸೊ ಇವಾಗ ನಾನು ಇದು ಎನರ್ಜಿ ಬಾರ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ನಿಮಗೆ ತುಪ್ಪ ಬೇಡ ಅಂದರೆ ಹಾಗೆ ಕೂಡ ಹಾಕೋಬೋದು. ಬಟ್ ತುಪ್ಪ ಅಥವಾ ಬೆಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಆವಾಗಲೇ ನಾವು ಡೇಟ್ಸ್ನ ರುಬ್ಕೊಬಂದ್ವಿ ನೋಡಿ, ಆವಾಗಲೇ ನೆನೆಸಿಟ್ಟಿರೋ ಡೇಟ್ಸು 1.5 ಕಪ್ ಆಗೋಷ್ಟು ನಾವು ಡೇಟ್ಸ್ನ ನೆನೆಸ್ಕೊಂಡು ರುಬ್ಕೊಬಂದಿದ್ದೀವಿ. ಅದನ್ನ ಇಲ್ಲಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ನೀವು ನೋಡ್ಬೋದು ಇದೇನು ಡೇಟ್ಸ್ದು ರುಬ್ಕೊಬಂದಿರೋ ಮಿಶ್ರಣ ಇದೆ ನೋಡಿ, ಅದನ್ನ ನಾವು ಹುರ್ಕೋಬೇಕಾಗತ್ತೆ ಚೆನ್ನಾಗಿ. ಸೊ ಇವಾಗ ನಾನು ಇಲ್ಲಿ ಸಪ್ರೇಟ್ ಪಾತ್ರೆಯಲ್ಲಿ ತೊಗೊತಾ ಇದ್ದೀನಿ. ಸೊ ಇವಾಗ ನಾನು ಎನರ್ಜಿ ಬಾರ್ ಮಾಡೋದಕ್ಕೆ ಆವಾಗಲೇ ನಾನು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡೆ ನೋಡಿ. ಇದೆಲ್ಲದನ್ನು ತುಪ್ಪ ಹಾಕಿ ಹುರಿದಿಟ್ಕೊಂಡಲ್ಲ, ಆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಇಲ್ಲಿ ಒಂದು ಬೌಲಲ್ಲಿ ತೊಗೊತಾ ಇದ್ದೀನಿ. ಸೊ 1 ಕಪ್, ಇದರಲ್ಲೇ ನಾನು ಡೇಟ್ಸ್ನ 1.5 ಕಪ್ ತೊಗೊಂಡಿದ್ದೀನಿ. ಸೊ ಅದರಲ್ಲೇ ನಾನು 2 ಕಪ್ ಮೂರು ಕಪ್ ಆಗೋಷ್ಟು ಆವಾಗಲೇ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನ ತೊಗೊತಾ ಇದ್ದೀನಿ. ಇದರಲ್ಲಿ ನೀವು ನೋಡ್ಬೋದು ಬಾದಾಮಿ, ವಾಲ್ನಟ್ಸು, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತು ಏನಿದು ಗೋಡಂಬಿ, ಇದೆಲ್ಲ ಇದೆ. ನಂತರ ನಾನಿಲ್ಲಿ ನೀವು ನೋಡ್ಬೋದು ಆವಾಗಲೇ ನಾನು ಹುರಿದಿಟ್ಕೊಂಡಲ್ಲ
ಮ್ಯೂಸ್ಲಿ ನಮ್ಮನೇಲಿ ಮ್ಯೂಸ್ಲಿ ಉಳ್ಕೊಂಡಿತ್ತು, ಹಾಗಾಗಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ರೋಲ್ಡ್ ಓಟ್ಸ್ನ ಇದೇ 1 ಕಪ್ ಆಗೋಷ್ಟು ರೋಲ್ಡ್ ಓಟ್ಸ್ನ ತೊಗೋಬೋದು. ಸೇಮ್ ಅದಕ್ಕೆ ನಾನು ಇಲ್ಲಿ ನೀವು ನೋಡ್ಬೋದು 1 ಕಪ್ ಆಗೋಷ್ಟು ಕೋಕೋನಟ್ ಫ್ಲೋರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಕೋಕೋನಟ್ ಫ್ಲೋರ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು, ಇದನ್ನ ಡೆಸಿಕೇಟೆಡ್ ಕೋಕೋನಟ್ ಅಂತ ಕರೀತಾರೆ, ಅಥವಾ ನೀವು ತೆಂಗಿನ ಕೊಬ್ಬರಿನ ಫುಲ್ಲು ಈ ಥರ ಪುಡಿ ಥರ ಮಾಡ್ಕೋಬೋದು, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಅದನ್ನು 3 ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದೊಂಥರ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ, ಅದಕ್ಕೋಸ್ಕರ. ಇದರಲ್ಲೇನು ಅಷ್ಟು ಕರೆಕ್ಟ್ ಮೆಷರ್ಮೆಂಟ್ಸೇ ಬೇಕಂತೇನಿಲ್ಲ, ನೀವು ಆರಾಮಾಗಿ ನಿಮ್ಗೆ ಇಷ್ಟ ಬಂದಂಗೆ ಕೂಡ ಹಾಕೋಬೋದು. ನಂತರ ನಾನಿಲ್ಲಿ ನಾನಿದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಆಯಿತಾ. ಆ ಏಲಕ್ಕಿ ಪುಡಿನ ಒಂದು ಚಿಟಿಕೆ ಆಗೋಷ್ಟು ಉದುರಿಸ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಡ್ರೈಡ್ ಬೆರೀಸ್ನ ಹಾಕ್ಕೊತಾ ಇದ್ದೀನಿ, ಜೊತೆಗೆ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಒಂದು ಸರಿ. ನೀವು ನೋಡ್ಬೋದು ಈ ಮಿಕ್ಸ್ಚರ್ ಈ ಥರ ಇದೆ ನಾವು ಮಿಕ್ಸ್ ಮಾಡಿದ್ಮೇಲೆ. ಇವಾಗ ನಾನು ಡೇಟ್ಸ್ನ ಏನು ಈ ಥರ ಒಲೆ ಮೇಲೆ ಹಾಕಿ ನಾನು ಹುರ್ಕೊಂಡೆ ನೋಡಿ, ಡೇಟ್ಸ್ದು ಮಿಕ್ಸ್ಚರ್ನ, ಅದಕ್ಕೆ ನಾವು ಇದನ್ನ ಸೇರಿಸ್ಬೇಕಾಗತ್ತೆ. ಇದನ್ನ ಹಾಕ್ಕೊತಿದ್ದಂಗೆ ಆಫ್ ಮಾಡಬೇಕಾಗುತ್ತೆ. ಆ ಮಿಕ್ಸ್ ಮಾಡಿರೋ ಮಿಕ್ಸ್ಚರ್ ಏನಿದೆ ಅದನ್ನ ನಾನು ಈ ಥರ ಬೇಕಿಂಗ್ ಕಪ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದು ಕಪ್ ಕೇಕ್ಸ್ನ ಮಾಡ್ತಾರಲ್ಲ ಆ ಥರ ಕಪ್ಸು, ಅದು ನಮ್ಮ ಮನೇಲಿ ಇತ್ತು, ಹಾರ್ಟ್ ಶೇಪ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಆಗಿ ಒಂದು ಬೇಕಿಂಗ್ ಟ್ರೇನ ತೊಗೊಂಬಿಟ್ಟು ಅದರಲ್ಲಿ ಈ ಥರ ಮಾಡ್ಕೋಬೋದು. ಇದು ನೀವು ನೋಡ್ಬೋದು, ನನ್ನ ಏರ್ ಫ್ರೈಯರಲ್ಲಿ ಇದನ್ನ ಇಡ್ತಾ ಇದ್ದೀನಿ. ಅರೌಂಡ್ ನಾನು ಇದನ್ನು 150 ಡಿಗ್ರಿನಲ್ಲಿ ಒಂದು 20-25 ಮಿನಿಟ್ಸ್ ಅಷ್ಟು ಬೇಕ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಸೆಟ್ಟಿಂಗ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನಾನು 140 ಡಿಗ್ರಿನಲ್ಲಿ 10 to 15 ಮಿನಿಟ್ಸ್ ಬೇಯಿಸ್ತೀನಿ. ಇದು ನೋಡ್ಕೊಬಿಟ್ಟು ನಾನು ಬೇಯ್ತಾ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ನಾನು ನೋಡ್ಕೊತಾ ತಕ್ಕೊತೀನಿ. ಆಮೇಲೆ ಎಷ್ಟು ಮಿನಿಟ್ಸ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಅರೌಂಡ್ 140 ಡಿಗ್ರಿ ಇಟ್ಟಿದ್ದೀನಿ, ಮತ್ತು 13 ಮಿನಿಟ್ಸ್ ಬೇಯಕ್ಕೆ ಇಟ್ಟಿದ್ದೀನಿ. ಮಧ್ಯದಲ್ಲಿ ತೆಗೆದು ನೋಡ್ಕೊಬಿಟ್ಟು ಎಷ್ಟೊತ್ತು ಬೇಯುತ್ತೆ ಏನು ಅನ್ನೋದನ್ನ ಕರೆಕ್ಟಾಗಿ ಟೈಮಿಂಗ್ಸ್ ಹೇಳ್ತೀನಿ. ನಾನು ಹೇಳ್ದಂಗೆ ನೀವು ಇದನ್ನ ಬೇಕಾದರೆ ಉಂಡೆ ಕೂಡ ಮಾಡಿ ಇಟ್ಕೋಬೋದು, ಇದು ಏನೂ ಆಗಲ್ಲ. ನಾನು ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಈ ಥರ ಡ್ರೈ ಫ್ರೂಟ್ ಲಡ್ಡು ಆಗಿ ಕೂಡ ಮಾಡ್ಕೋಬೋದು. ನಿಮ್ಮ ಮನೇಲಿ ಏನಾದರೂ ಏರ್ ಫ್ರೈಯರ್ ಇಲ್ಲ ಅಂದರೆ ಇದು ಎಲ್ಲದನ್ನು ನಾವು ಬಿಸಿ ಮಾಡಿರೋದ್ರಿಂದ ಏನೂ ಆಗಲ್ಲ. ನೀವು ಅಷ್ಟು ಬೇಕಂದರೆ ಫ್ರಿಜ್ಜಲ್ಲಿ ಬೇಕಾದರೂ ಎತ್ತಿಟ್ಕೋಬೋದು, ನಿಮಗೆ ಚೆನ್ನಾಗಿರಲ್ಲ ಅನಿಸುತ್ತೆ ಅಂದರೆ. ನಾನು ಯೂಶಲಿ ಈ ಥರ ಉಂಡೆ ಮಾಡೇ ಎತ್ತಿಟ್ಕೊತೀನಿ. ಇವಾಗ ನಮ್ಮ ಮನೇಲಿ ಏರ್ ಫ್ರೈಯರ್ ಇರೋದ್ರಿಂದ ನಾನು ಅದನ್ನ ಬೇಕ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡ್ಬೋದು, ಈ ಥರ ಉಂಡೆ ಕೂಡ ಮಾಡಿ ಎತ್ತಿಟ್ಕೋಬೋದು. ನಾನು ಒಂದು ಸ್ವಲ್ಪ ಉಂಡೆ ಮಾಡ್ತೀನಿ, ಇನ್ನು ಮಿಕ್ಕಿದೆಲ್ಲ ಏರ್ ಫ್ರೈ ಮಾಡಿಡ್ತೀನಿ. ಹುಷಾರಾಗಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ನಾವು ಗ್ರಾನೋಲಾ ಮಾಡ್ತಾ ಇದ್ದೀವಿ. ಇದು ಒಂದು ರೋಲ್ಡ್ ಓಟ್ಸಿಂದ ಮಾಡುವಂಥ ಐಟಮು. ಇದು ಕೂಡ ಹೆಲ್ದಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಓಟ್ ಮೀಲಿಗೆ ಹಾಕ್ಕೊಂಡು ತಿನ್ಬೋದು, ಅಥವಾ ಯಾವುದಾದ್ರೂ ಯೋಗರ್ಟ್ ಬೌಲ್ಸು, ಫ್ರೂಟ್ ಬೌಲ್ಸು ಆ ಥರದಕ್ಕೆ ಹಾಕ್ಕೊಂಡು ತಿನ್ಬೋದು. ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ಹಂಗೆ ಕೂಡ ತಿನ್ಕೋಬೋದು. ಹೆಲ್ದಿ ಆಗಿ ಕೂಡ ಇರುತ್ತೆ, ಒಂಥರ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ನಾವು ಇದನ್ನು ಮಾಡೋಣ, ಗ್ರಾನೋಲಾ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಇಲ್ಲಿ ನೋಡ್ಬೋದು, ನಾನು ಆವಾಗಲೇ ಓಟ್ಸ್ನ ಏನು ಹುರ್ಕೊಂಡೆ ನೋಡಿ,
ಅದನ್ನ ಇಲ್ಲಿ ತೊಗೊತಾ ಇದ್ದೀನಿ. ಸೊ ಇದು ಒಂದು 400 ಗ್ರಾಮ್ ಅಷ್ಟು ಓಟ್ಸ್ ಇದೆ. ನೀವು ರೋಲ್ಡ್ ಓಟ್ಸ್ ತೊಗೋಬೋದು. ನಾನು ಮ್ಯೂಸ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಮೂಸ್ಲಿ ವಾಟ್ ಎವರ್ ಯು ಕಾಲ್, ಆಯಿತಾ. ಇದಕ್ಕೆ ನಾನು 2 ಕಪ್ಸು ಆವಾಗಲೇ ಹುರ್ಕೊಂಡಿದ್ದಂಥ ನಟ್ಸ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಿನೆಮನ್ ಪೌಡರ್ ಅಥವಾ ಚಕ್ಕೆ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಇಷ್ಟು ಒಂದು ಪಿಂಚ್ ಆಗೋಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಾಲ್ಟ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇದಕ್ಕೆ ನೀವು ಹನಿನ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಹಾಕೊಂಡಲೇನೂ ಕೂಡ ಇರ್ಬೋದು. ಹನಿ ಹಾಕಿದ್ರೆ ಒಂಥರ ಸ್ವೀಟಿಶಾಗಿ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹನಿ ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಹನಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು. ನಾನು ಇಷ್ಟೇ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಅಥವಾ ಸಿನೆಮನ್ ಜಾಸ್ತಿ ಬೇಕು ಅಂದರೆ ಹಾಕೋಬೋದು, ಹನಿ ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬೋದು. ನನ್ನ ಪ್ರಕಾರ ಏನಂದರೆ ನಾನು ಇದನ್ನು ಜಾಸ್ತಿ ಮ್ಯೂಸ್ಲಿನ ನಾನು ಎಷ್ಟೊಂದು ಯೋಗರ್ಟ್ ಬೌಲ್ಸ್ ಎಲ್ಲ ಮಾಡೋದೆಲ್ಲ ತೋರಿಸಿದ್ದೀನಿ. ಯೋಗರ್ಟ್ ಬೌಲ್ಸ್ ಇರ್ಬೋದು ಅಥವಾ ಓಟ್ಸ್ ಬೌಲ್ಸ್ ಇರ್ಬೋದು, ಅದಕ್ಕೆ ಹಾಕೊತೀನಿ. ಸೊ ಅದರಲ್ಲಿ ನಾನು ಮೋಸ್ಟ್ಲಿ ಫ್ರೂಟ್ಸ್ ಇರುತ್ತೆ. ಎನಿವೇ ಅದರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ 2 ಸ್ಪೂನ್ ಹನಿನೂ ಹಾಕೋದೇನು ಬೇಕಾಗಿರಲಿಲ್ಲ ನನ್ನ ಪ್ರಕಾರ. ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ನಾನು ಬೇಕ್ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇವಾಗ ನಾವು ಆವಾಗಲೇ ಕಲಸಿಟ್ಟಿದ್ದಂಥ ಮಿಕ್ಸ್ಚರ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಏರ್ ಫ್ರೈಯರ್ ಏನಿದೆ ನೋಡಿ, ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ಸೊ ಇದನ್ನ ನಾನು ಒಂದು 150 ಡಿಗ್ರಿನಲ್ಲಿ ಒಂದು 20 to 25 ಮಿನಿಟ್ಸು ಬೇಕ್ ಮಾಡ್ತೀನಿ. ಆಮೇಲೆ ತಂದು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಈ ಮ್ಯೂಸ್ಲಿ ಇವಾಗ ರೆಡಿಯಾಗಿದೆ. ಇದನ್ನ ಈ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಇಡ್ತೀನಿ. ಸೊ ಅದು ಕ್ರಂಚಿಯಾಗಿ ಜಾಸ್ತಿ ದಿನ ಇರುತ್ತೆ. ಸೊ ನೋಡ್ಬೋದು ನಾನು ಒಂದು 150 ಡಿಗ್ರಿನಲ್ಲಿ ಒಂದು 30 ಮಿನಿಟ್ಸು ನಾನು ಬೇಕ್ ಮಾಡಿದ್ದೀನಿ ಏರ್ ಫ್ರೈಯರಲ್ಲಿ. ಸೊ ಇದನ್ನು ನಾನು ಟ್ರಾನ್ಸ್ಫರ್ ಮಾಡಿಡ್ತೀನಿ. ಸೊ ಈ ಗ್ರಾನುಲ ಎಲ್ಲ ನಾನು ಈ ಥರ ಏರ್ ಟೈಟ್ ಕಂಟೈನರೆಲ್ಲ ಹಾಕ್ಬಿಟ್ಟಿರ್ತೀನಿ. ಸೊ ಇದು ಜಾಸ್ತಿ ದಿನ ಬರುತ್ತೆ. ಏನಿಲ್ಲ ಅಂದರೂ ಒಂದು 15-20 ದಿನ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಇದು ಆಮೇಲೆ ಆ ಕ್ರಂಚಿನೆಸ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಕ್ರಂಚಿ ಕ್ರ್ಯಾಕರ್ಸ್ ಮಾಡ್ತಾಯಿದ್ದೀವಿ. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ. ಇದು ನಮ್ಮ ಒಂದು ಕನ್ನಡ ರೆಸಿಪಿನ ಸ್ವಲ್ಪ ಎಲಿವೇಟ್ ಮಾಡಿ ಮಾಡ್ತಾಯಿದ್ದೀನಿ. ಏನಿದು ರೆಸಿಪಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ, ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಮಳೆಗಾಲ ಅಲ್ವಾ, ಸ್ಪೈಸಿ ಖಾರ ಕರುಮ್ ಮನೆಗೆ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತಲ್ವ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಒಂದು ರೆಸಿಪಿನ ಟ್ರೈ ಮಾಡ್ತಿದ್ದೀನಿ. ಹೆಂಗೆ ಬರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನಿಲ್ಲಿ ಫಸ್ಟ್ ಒಂದು ಬಾಣಲಿನಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಸೊ ಇದಕ್ಕೆ ನಾನು 1.5 ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಒಂದು ಅರ್ಧ ಇಂಚು ಶುಂಠಿ, ಒಂದು 4-5 ನಾನು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇದಿಷ್ಟನ್ನು ನಾನು ರುಬ್ಕೊಂಬರ್ತೀನಿ. ಸೊ ಈಗ ರುಬ್ಕೊಂಡಿದ್ದಂಥ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಲ್ಲ ಅಂತ ಈ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಒಂದು 2 ಸ್ಪೂನಷ್ಟು ಎಳ್ಳು ಕೂಡ ಹಾಕ್ಕೋಬೋದು, ಅದು ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ನಾನು ಒಂದು ಇಡೀ ಅಷ್ಟು ಅಂದ್ಕೊಳ್ಳಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸೊ ಇದೇ ಹಿಟ್ಟಿಗೆ ನಾನು 2 ಸ್ಪೂನಷ್ಟು ಕಾದಿರೋ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಹಾಕ್ಬೋದು ನೀವು. ಸೊ ಇದಕ್ಕೆ ನಾವು ಸ್ವಲ್ಪ ಬಿಸಿ ನೀರು ಅಥವಾ ಉಗುರು ಬೆಚ್ಚಗಿರೋ ನೀರನ್ನ ಹಾಕೋಬೇಕಾಗುತ್ತೆ ಕಲಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು.
ಸೇಮ್ ನೀವು ರೊಟ್ಟಿ ಹಿಟ್ಟನ್ನ ಹೆಂಗೆ ಕಲಿಸ್ಕೊತೀರಾ ನೋಡಿ, ಅದೇ ಅದಕ್ಕೆ ಇದನ್ನ ಕಲಿಸ್ಕೊಂಡ್ರೆ ಆಯಿತು. ಸೊ ನೀವು ನೋಡ್ಬೋದು ಈ ಥರ ಹಿಟ್ಟನ್ನ ಕಲಸಿ ಇಡಬೇಕಾಗತ್ತೆ ನೋಡಿ. ಈ ಹದ ಇರಬೇಕು, ಮಾಮೂಲಿ ರೊಟ್ಟಿ ಹಿಟ್ಟು ಹದ ಇದ್ದರೆ ಸಾಕು. ಸೊ ಇವಾಗ ನಾನು ಈ ಕ್ರ್ಯಾಕರ್ಸ್ ಏನಿದೆ ನೋಡಿ, ಅದನ್ನ ಈ ಥರ ಒಂದು ಪೇಪರ್ ಮೇಲೆ ಒತ್ಕೊತಾ ಇದ್ದೀನಿ. ನೋಡ್ಬೋದು ಇಷ್ಟು ತೊಗೊತಾ ಇದ್ದೀನಿ ನಾನು ಹಿಟ್ಟನ್ನ. ಆ್ಯಕ್ಚುಲಿ ನಿಮ್ಮ ಹತ್ರ ಯಾವುದಾದ್ರೂ ಪ್ರೆಸ್ ಇದ್ದರೆ ಅದರಲ್ಲಿ ಒತ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಆ ಥರದ್ದೇನೂ ಇಲ್ಲ, ಅದಕ್ಕೆ ಈ ಥರ ಸರ್ಕಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಈ ಥರ ತೆಳ್ಳಗೆ ಒತ್ಕೋಬೇಕಾಗುತ್ತೆ. ಕೈಯಲ್ಲಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಆಯಿತು. ಸೊ ಈ ಥರ ಕಟ್ ಮಾಡಿದ್ದೀನಿ. ಇದನ್ನು ನಾನು ಏರ್ ಫ್ರೈ ಮಾಡ್ತೀನಿ ಇವಾಗ. ಆ್ಯಕ್ಚುಲಿ ಯೂಶಲಿ ಏನಪ್ಪ ಅಂತ ಹೇಳಿದ್ರೆ, ಇದು ಕರ್ನಾಟಕ ರೆಸಿಪಿ ಬಂದು ಇದನ್ನ ಡೀಪ್ ಫ್ರೈ ಮಾಡಬೇಕು, ಆಯಿಲಲ್ಲಿ ಒಂದೊಂದೇ ಬಿಟ್ಟು ಫ್ರೈ ಮಾಡಬೇಕು. ಬಟ್ ನಾವು ಏರ್ ಫ್ರೈ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋಂಗೆ ಡೀಪ್ ಫ್ರೈ ತುಂಬಾ ಅನ್ಹೆಲ್ತಿ, ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ಸೊ ನಾನು ಹಾಗಾಗಿ ಇದನ್ನ ಏರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆವಾಗಲೇ ನಾನು ಕಟ್ ಮಾಡಿ ಏನಿತ್ತೆ ನೋಡಿ, ಅದನ್ನೆಲ್ಲ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಬೇಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು ಇದನ್ನು ಮತ್ತೆ ನಾನು ಬೇಕ್ ಮಾಡ್ತಾ ಇದ್ದೀನಿ. ನಾನು ನಿನಗೋಸ್ಕರ ಏನೋ ಮಾಡಿದ್ದೀನಿ. ಟ್ರೈ. ಥ್ಯಾಂಕ್ ಯು. ನೈಸ್, ವೆರಿ ನೈಸ್. ಚೆನ್ನಾಗಿದೆ. ನಿಜ ಚೆನ್ನಾಗಿದೆ. ನಿಜ. ಏನು ಬಿಸ್ಕಿಟ್ ಇದು? ಬಿಸ್ಕೆಟ್ ಇಲ್ಲ, ಎನರ್ಜಿ ಬಾರೋ ಡ್ರೈ ಫ್ರೂಟ್ಸ್ದು. ಆಗಿದೆ. ಆ ಬಿಸಿದು ಅದಕ್ಕೆ ಹಾಕಿದ್ದೀನಿ ಅದಕ್ಕೋಸ್ಕರ. ಇದನ್ನು ಟೇಸ್ಟ್ ಮಾಡು ಹೆಂಗೆ ಅನ್ಸ್ತಂತ. ಫ್ರೈಡ್ ಎಲ್ಲ ಆಗಲ್ಲ? ಫ್ರೈಡ್ ಅಲ್ಲಮ್ಮ, ಏರ್ ಫ್ರೈಯರಲ್ಲಿ ಮಾಡಿ. ಏರ್ ಫ್ರೈಯರ್. ನೋ ಆಯಿಲ್, ಆಯಿಲೇ ಯೂಸ್ ಮಾಡಿಲ್ಲ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ತುಪ್ಪ ಹಾಕಿರೋದು ಬಿಟ್ಟರೆ ಏನೂ ಆಯಿಲ್ ಯೂಸ್ ಮಾಡಿಲ್ಲ. ವಂಡರ್ಫುಲ್ ಆಗಿದೆ. ಹೆಂಗಿದೆ ಗೊತ್ತಾ ಇದು? ನೋಡು ಸ್ವಲ್ಪ ಎಣ್ಣೆ ಬರ್ತಾ ಇಲ್ಲ. ಎಣ್ಣೆ ಹಾಕೇ ಇಲ್ಲ ಬಿಡು. ಹೆಲ್ತಿ ಎಲ್ಲ ಇದಲ್ಲ. ಇದೇನು ಹಿಟ್ಟೇಳ? ಅಕ್ಕಿ ಹಿಟ್ಟು. ಸೂಪರ್ ಆಗಿದೆ. ಸೊ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಡ್ರೆಸ್ ಬಂದು ಈಗ ಜಸ್ಟು ಪಾರ್ಸೆಲ್ ಬಂತು, ಅದು ಹಾಕೊಂಡು ನೋಡೋಣ ಅಂತೇಳ್ಬಿಟ್ಟು, ಅಂದರೆ ಹೆಂಗೆ ಕಾಣಿಸುತ್ತೆ ಅಂತ ಹಾಕೊಂಡು ನೋಡೋಣ ಅಂತ ಹಾಕೊಂಡೆ ಅಷ್ಟೇ. ಸೊ ಈ ಡ್ರೆಸ್ ಲಿಂಕ್ ಬೇಕಿದ್ರೂ ಕೇಳಿ, ಕಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಆದಷ್ಟು ಹೆಲ್ದಿ ಏನು ರೆಸಿಪೀಸ್ ಇರ್ಬೋದು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಒಂದು ಉದ್ದೇಶ ಹೆಲ್ದಿ ಲೈಫ್ ಸ್ಟೈಲ್, ಅದನ್ನ ನನ್ನ ಯೂಟ್ಯೂಬ್ ಮೂಲಕ ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಇದೆಲ್ಲ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.